ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಷ್ಟವಿಲ್ಲದ ಮದುವೆ ಭಾಗ 60. ನಿಮಗೆ ನನ್ನ ಮೇಲೆ ಅಷ್ಟೊಂದು ಹುಚ್ಚು ಪ್ರೀತಿಯ ಜೊತೆ ತಾಳ್ಮೆ ಇದ್ದರೆ ಇನ್ನು 3 ವರ್ಷ ನಾನು ಓದು ಮುಗಿಸಿ ಡಾಕ್ಟರ್ ಆಗುವ ತನಕ ಕಾಯಿರಿ. ಆಗ ನಿಮ್ಮ ಪ್ರೀತಿಯ ಬಗ್ಗೆ ಯೋಚಿಸುತ್ತೇನೆ. ಅಲ್ಲಿಯವರೆಗೆ ನನಗಾಗಲಿ ನನ್ನ ಓದಿಗಾಗಲಿ ಡಿಸ್ಟರ್ಬ್ ಮಾಡಿದರೆ ಜಿಮ್ ಬಾಡಿಯನ್ನು ಮಣ್ಣು ಮುಕ್ಕಿಸುವುದು ಹೇಗೆ ಅನ್ನೋದು ಗೊತ್ತು. ಸೊ ಸ್ಟೇ ಅವೇ ಎನ್ನುತ್ತಿದ್ದ ಸಾಹಿತ್ಯಾಳನ್ನೇ ವರುಣ್ ರೆಪ್ಪೆ ಮಿಟುಕಿಸದೆ ನೋಡುತ್ತಿದ್ದರೆ ಬಾಗಿಲ ಬಳಿ ಹೋದವಳು ತಿರುಗಿ, ನಮ್ಮ ಕಾಲೇಜಲ್ಲಿ ನೀವು ಅದೆಷ್ಟು ಸ್ಟೂಡೆಂಟ್ಸ್ಗಳ ರೋಲ್ ಮಾಡೆಲ್. ಲೆಕ್ಕವಿಲ್ಲದಷ್ಟು ಹುಡುಗಿಯರ ಕ್ರಶ್ ನೀವು. ಇಷ್ಟೊಂದು ಹ್ಯಾಂಡ್ಸಮ್ ಆಗಿದ್ರು ಯಾರ ಜೊತೆ ಫ್ಲರ್ಟ್ ಮಾಡೋಲ್ಲ. ನನ್ನ ಬಿಟ್ಟು ಇನ್ಯಾರ ಜೊತೆಯೂ ಕೆಟ್ಟದಾಗಿ ವರ್ತಿಸಿಲ್ಲ. ಸೊ ಎಲ್ಲರಿಗೂ ನಿಮ್ಮ ವ್ಯಕ್ತಿತ್ವದ ಮೇಲೊಂದು ಒಳ್ಳೆಯ ಅಭಿಪ್ರಾಯವಿದೆ. ಅದನ್ನು ಕಳ್ಕೋಬೇಡಿ ಸರ್ ಎಂದು ಹೇಳಿ ಅಲ್ಲಿಂದ ಹೊರಟರೆ, ಅವಳ ಮಾತನ್ನು ಮೆಲುಕು ಹಾಕುತ್ತಾ ನಿಮಿಷಗಳವರೆಗೆ ಗೊಂಬೆಯಂತೆ ನಿಂತಿದ್ದನು. ನಿಮಿಷಗಳ ಬಳಿಕ, ಸರ್, ಇದು ಲೇಡೀಸ್ ಟ್ರಯಲ್ ರೂಮ್. ನೀವು ಇಲ್ಲಿಗೆ ಬಂದಿದ್ದೇ ತಪ್ಪು. ಹೊರಗಡೆ ಯಾರಿಲ್ಲ, ಈಗಲೇ ಬನ್ನಿ, ಇಲ್ಲಾಂದರೆ ಪ್ರಾಬ್ಲಮ್ ಆಗೋದು ಗ್ಯಾರಂಟಿ ಎಂದು ಪುನಃ ಅವನೆದುರು ಬಂದು ಹೇಳಿದ ಸಾಹಿತ್ಯಾಳನ್ನು ನೋಡಿದವನ ತುಟಿ ಅರಳಿತ್ತು. ತಕ್ಷಣ ಹೊರಬಂದವನು ಅವಳ ಹಿಂದೆಯೇ ಹೋಗಿ, ಥ್ಯಾಂಕ್ಸ್ ಫಾರ್ ಯುವರ್ ಕೇರಿಂಗ್ ಎಂದವನ ಕಡೆ ನೋಡದೆಯೇ ಅಲ್ಲಿಂದ ಹೊರ ನಡೆದು ಅಲ್ಲೇ ಇದ್ದ ಗೆಳೆಯರನ್ನ ಕೂಡಿಕೊಂಡರೆ ಅವಳು ಹೋದ ಕಡೆಯೇ ನೋಡುತ್ತಾ ನಿಂತ ವರುಣ್ ನಂತರ ಬೇಸ್ಮೆಂಟಲ್ಲಿ ನಿಲ್ಲಿಸಿದ ಕಾರಿನತ್ತ ನಡೆದನು. ತನ್ನ ಫ್ಲಾಟ್ ತಲುಪಿದವನು ಮೊದಲು ಕಿಚನ್ಗೆ ಹೋಗಿ ಸ್ಟ್ರಾಂಗ್ ಆಗಿ ಕಾಫಿ ಮಾಡಿಕೊಳ್ಳುತ್ತಿದ್ದವನು ಸಾಹಿತ್ಯ ಬಗ್ಗೆಯೇ ಯೋಚಿಸುತ್ತಿದ್ದನು. ಮಾಲಲ್ಲಿ ಅವಳು ತಿಲಕ್ ಜೊತೆ ಹೋದ ಬಳಿಕ ಅವನು ಹೋಗುವುದಾಗಿ ಹೇಳಿದರೂ ಗಮನವೆಲ್ಲ ಅವಳ ಮೇಲೆಯೇ ಇತ್ತು. ಎದುರಿರುವ ಶಾಪ್ಗೆ ಹೋಗಿ ಅಲ್ಲಿಂದಲೇ ತಿಲಕ್ ಮತ್ತು ಸಾಹಿತ್ಯಾಳನ್ನು ನೋಡುತ್ತಲೇ ಇದ್ದನು. ಪದೇ ಪದೇ ಅವರಿಬ್ಬರು ಮೈ ಮುಟ್ಟಿ ಮಾತನಾಡಿಕೊಳ್ಳುವುದು ಅವನಿಗೆ ಇಷ್ಟವಾಗುತ್ತಿರಲಿಲ್ಲ. ಯಾಕೋ ಅವರಿಬ್ಬರ ವರ್ತನೆ ಅವನ ಅನುಮಾನದ ದೀಪಕ್ಕೆ ಎಣ್ಣೆ ಸುರಿದಂತಿತ್ತು. ಇಲ್ಲ, ಇವಳನ್ನು ಹೀಗೆ ಬಿಡೋದಿಲ್ಲ. ಇಂಥವರಿಂದಲೇ ಹೈ ಪ್ರೊಫೈಲ್ ಜನರ ಲೈಫು ಹಾಳಾಗೋದು. ಹಣಕ್ಕಾಗಿ ನೀನು ಆಯ್ದುಕೊಂಡ ದಾರಿ ತುಂಬ ಕೆಟ್ಟದ್ದಿದೆ ಸಾಹಿತ್ಯ. ನಿನ್ನ ಫ್ರೆಂಡ್ಗಳಿಗೆ ನಿನ್ನ ಬಗ್ಗೆ ಗೊತ್ತಿಲ್ವಾ? ಗೊತ್ತಿದ್ದರೂ ಸುಮ್ಮನಿದ್ದಾರಾ? ಆದರೆ ನಾನು ಸುಮ್ಮನಿರೋಲ್ಲ, ನಿನ್ನನ್ನು ಬದಲಾಯಿಸಲೇಬೇಕು ಎಂದುಕೊಳ್ಳುತ್ತಿದ್ದವನು ತಿಲಕ್ ಸಾಹಿತ್ಯ ಪಕ್ಕದಿಂದ ಹೊರಟ ಕೂಡಲೇ ಅವಳತ್ತ ಓಡಿದನು. ನಂತರ ಘಟನೆಗಳನ್ನು ನೆನೆದು ಕಾಫಿ ಹಿಡಿದು ಬಂದು ಸೋಫಾದಲ್ಲಿ ಕುಳಿತ ವರುಣ್ ಒಂದು ಗುಟುಕು ಹೀರಿ, ಪರ್ಫೆಕ್ಟ್, ನನ್ನ ಪ್ಲ್ಯಾನಿನ ಹಾಗೆ ಮಿಸ್ ಸಾಹಿತ್ಯ, ಕೌಂಟ್ ಯುವರ್ ಡೇಸ್. ಒಳ್ಳೆ ಮಾತಿನಲ್ಲಿ ನಿನಗೆ ಬುದ್ಧಿ ಹೇಳೋಣ ಅಂದರೆ ನೀನು ಮಾತಿಗೆ ಸಿಗೋಲ್ಲ. ಸೊ ಪ್ರೀತಿಯ ಮೂಲಕ ನಿನ್ನನ್ನು ತಿದ್ದೋಣ ಅಂದುಕೊಂಡಿದ್ದೇನೆ. ಈ ಸೆಮಿಸ್ಟರ್ ಮುಗಿಯುವುದರೊಳಗಡೆ ನೀನು ನನ್ನಲ್ಲಿಗೆ ಬಂದು ಇದೇ ಜಾಗದಲ್ಲಿ ಇಲ್ಲೇ ನನ್ನೆದುರು ನಿಂತು ಐ ಲವ್ ಯು ವರುಣ್ ಎಂದು ಹೇಳಬೇಕು. ಹೇಳಿದ ಕ್ಷಣ ನಿನ್ನೆಲ್ಲ ಆಟವನ್ನು ನಿಲ್ಲಿಸಿ ನಿನ್ನನ್ನು ಒಳ್ಳೆಯ ಮನುಷ್ಯನನ್ನಾಗಿ ಮಾಡಬೇಕೆಂದುಕೊಂಡಿದ್ದೇನೆ. ಹಾಗೆ ಹೇಳುತ್ತಾ ಇನ್ನೊಂದು ಗುಟುಕು ಕಾಫಿ ಕುಡಿದವನ ಒಳ ಮನಸ್ಸು ಆಮೇಲೆ ಏನು ಎಂದಾಗ ಅದೆಲ್ಲ ಆಮೇಲೆ ಯೋಚಿಸಿದರಾಯಿತೆಂದು ಸುಮ್ಮನಾದನು. ಒಟ್ಟಾರೆ ಸಾಹಿತ್ಯಾಳ ಪೂರ್ವಪರ ವಿಚಾರಿಸಲು ಹೋಗದ ವರುಣ್ ಅವಳನ್ನು ನೋಡಿದ ಸಂದರ್ಭಗಳನ್ನು ಅವನದೇ ರೀತಿಯಲ್ಲಿ ಊಹಿಸಿಕೊಂಡು ಅವಳ ಜೀವನದ ದೊಡ್ಡ ತಿರುವಿಗೆ ಕಾರಣಗಳಾಗಲಿದ್ದನು. ಹಾಸ್ಟೆಲ್ ತಲುಪಿದ ಸಾಹಿತ್ಯ ಬಾತ್ರೂಮ್ ಸೇರಿ ತನ್ನೆಲ್ಲ ನೋವನ್ನು ಹೊರ ಹಾಕಿದ್ದಳು. ಅವನೆಲ್ಲ ವರ್ತನೆಗಳನ್ನು ನೆನಪಿಸಿಕೊಂಡವಳಿಗೆ ಅವನ ಮೇಲೆ ಅಸಹ್ಯ ಹುಟ್ಟಿತ್ತು. ಪ್ರೀತಿ, ಈಗಿನ ಕಾಲದ ವ್ಯಾಲಿಡಿಟಿಯೊಂದಿಗೆ ಬರುವ ಪ್ರೀತಿಯ ಮೇಲೆ ನನಗೆ ಎಳ್ಳಷ್ಟು ನಂಬಿಕೆ ಇಲ್ಲ. ಅಲ್ಲದೆ ನಾನು ಬೆಳೆದು ಬಂದ ದಾರಿ ಮನಸ್ಸನ್ನು ದುರ್ಬಲಗೊಳಿಸುವ ಪ್ರೀತಿಯ ದಾಳಕ್ಕೆ ಖಂಡಿತ ಬೀಳುವುದಿಲ್ಲ. ಹೌದು, ಅವನು ಪ್ರೀತಿಯೆಂದು ನನ್ನನ್ನೇ ಯಾಕೆ ಟಾರ್ಗೆಟ್ ಮಾಡಿದ? ಒಬ್ಬ ಜವಾಬ್ದಾರಿಯುತ ಡಾಕ್ಟರ್ ಜೊತೆ ಲೆಕ್ಚರ್ ಅವನು ನನ್ನ ಜೊತೆ ಈಗೆಲ್ಲ ಯಾಕೆ ಬಿಹೇವ್ ಮಾಡ್ತಿದ್ದಾನೆ? ನನ್ನ ಮೇಲೆಯೇ ಅವನಿಗೆ ಲವ್ ಆಗಬೇಕಾ? ಅವನ ಒಂದು ನಗು ಮತ್ತು ಮಾತಿಗೆ ಕಾಲೇಜಿನ ಹುಡುಗಿಯರೆಲ್ಲ
ಜೊಲ್ಲು ಸುರಿಸಿಕೊಂಡು ಕಾಯುತ್ತಾರೆ. ಅವರಲ್ಲಿ ಯಾರ ಮೇಲಾದರೂ ಲವ್ ಆಗಬಹುದಿತ್ತು. ಎಲ್ಲರನ್ನೂ ಬಿಟ್ಟು ನನ್ನ ಹಿಂದೆ ಎಂದು ಆ ಕ್ಷಣ ಅವನ ವರ್ತನೆ ಬಗ್ಗೆ ಆಲೋಚಿಸಿ ದೀರ್ಘವಾಗಿ ಕಣ್ಮುಚ್ಚಿ ನಡೆದ ಎಲ್ಲವನ್ನ ತನ್ನ ಮಸ್ತಿಷ್ಕದಿಂದ ಅಳಿಸಿಬಿಟ್ಟಿದ್ದಳು. ಕಾರಣ ಕಣ್ಮುಂದೆ ಅವಳ ಜೀವನದ ನಿರ್ದಿಷ್ಟವಾದ ಕನಸಿತ್ತು. ಬಾತ್ರೂಮಿನಿಂದ ಹೊರಬಂದು ಶೋಭಾ ಜೊತೆ ಸೇರಿ ಎಂದಿನಂತೆ ಸ್ವಲ್ಪ ಹೊತ್ತು ಬುಕ್ ಹಿಡಿದು ಕೂತರೆ, ನಂತರ ಇಬ್ಬರು ಊಟ ಮುಗಿಸಿ ಬಂದು ರಾಜಾರೋಷವಾಗಿ ಹರಟುತ್ತಾ ಕುಳಿತರು. ಮರುದಿನದಿಂದ ಕಾಲೇಜಿನಲ್ಲಿ ಸಾಹಿತ್ಯಳಿಗೆ ಹೊಸ ತಲೆನೋವು ಶುರುವಾಗಿತ್ತು. ಅವಳು ಕಾಲೇಜಿಗೆ ಬಂದು ಹಾಸ್ಟೆಲ್ ಸೇರುವವರೆಗೂ ಅವಳೊಬ್ಬಳೇ ಇರುವಾಗ ವರುಣ್ ಸಡನ್ನಾಗಿ ಅವಳೆದುರು ಪ್ರತ್ಯಕ್ಷನಾಗುತ್ತಿದ್ದನು. ಸಾಯಿ, ರಿಯಲಿ ಲವ್ ಯು. ಪ್ಲೀಸ್ ಒಮ್ಮೆ ನನ್ನ ಪ್ರೀತಿಯ ಬಗ್ಗೆ ಯೋಚನೆ ಮಾಡು. ಸಾಯಿ, ಪ್ಲೀಸ್ ಕಣೆ, ಕಾಲೇಜಲ್ಲಿ ಮಾತಾಡೋಕೆ ಆಗೋಲ್ಲ. ನಾನು ಲೆಕ್ಚರ್, ನೀನು ಸ್ಟೂಡೆಂಟ್ಸ್. ಸೊ ಹೀಗೆ ಪದೇ ಪದೇ ಇಬ್ಬರೇ ಮಾತಾಡ್ತಾ ಇದ್ರೆ ಸುಮ್ಮನೆ ಎಲ್ಲರ ಬಾಯಿಗೆ ಆಹಾರ ಆಗ್ತೀವಿ. ಈವ್ನಿಂಗ್ ಹೊರಗಡೆ ಹೋಗೋಣವಾ? ನಾನು ಕಾಲು ಮತ್ತು ಮೆಸೇಜ್ ಮಾಡಿದರೆ ಯಾಕೆ ರಿಪ್ಲೈ ಮಾಡೋಲ್ಲ ಸಾಯಿ? ಪ್ಲೀಸ್ ನನ್ನ ಬಗ್ಗೆ ಒಂದೇ ಒಂದು ಸಲ ಯೋಚನೆ ಮಾಡು. ಓಕೆ ಸಾಯಿ, ನೀನು ಡಾಕ್ಟರ್ ಆದಮೇಲೆ ಲವ್ ಮಾಡಿ ಮದುವೆ ಆಗೋಣ. ಅಲ್ಲಿಯ ತನಕ ಅಟ್ಲೀಸ್ಟ್ ನನ್ನ ಫ್ರೆಂಡ್ ಆಗಿರು. ಈಗ ನನ್ನ ಬಳಿ ಮಾತಾಡು. ಹೀಗೆ 1 ವಾರ ಅವಳ ತಲೆ ತಿಂದಿದ್ದು. ಆದರೆ ಸಾಹಿತ್ಯ ಅವನೆದುರು ಪೂರ್ತಿಯಾಗಿ ಮೌನ ತಾಳಿದ್ದಳು. ಅವನೇನೇ ಹೇಳಿದರೂ ಆ ಮಾತಿಗೆ ಕಿವಿಯಾಗುತ್ತಿದ್ದಳೇ ವಿನಃ ಬಾಯಿ ತೆರೆದು ಒಂದು ಮಾತು ಕೂಡ ಆಡಿದವಳಲ್ಲ. ಹಾಸ್ಟೆಲ್ ಸೇರಿದ ಕೂಡಲೇ ಶುರುವಾಗುವ ವರುಣ್ ಕಾಲ್ ಮೆಸೇಜಿಗೆ ಬೇಸತ್ತು ಅವನ ನಂಬರ್ ಬ್ಲಾಕ್ ಕೂಡ ಮಾಡಿದ್ದಳು. ಹಾಗೆಯೇ ನಂತರದ ದಿನಗಳಲ್ಲಿ ಎಲ್ಲಿಗೆ ಹೋದರೂ ತನ್ನ ಗೆಳೆಯರೊಂದಿಗೆ ಇರುತ್ತಿದ್ದಳು ಬಿಟ್ಟರೆ ಒಬ್ಬಳೇ ವರುಣ್ ಕೈಗೆ ಸಿಗುತ್ತಲೇ ಇರಲಿಲ್ಲ. ಕೊನೆಗೂ ಅವಳ ವರ್ತನೆಗೆ ಬೇಸತ್ತ ವರುಣ್ ಒಂದಷ್ಟು ದಿನ ಅವಳಿಂದ ಅಂತರ ಕಾಯ್ದುಕೊಂಡಿದ್ದನು. ಅದನ್ನು ಗಮನಿಸಿದ ಸಾಹಿತ್ಯ ಪೀಡೆ ತೊಲಗಿತ್ತು ಎಂದು ಖುಷಿಯಾಗಿದ್ದಳು. ಆದರೆ ಅವಳ ಈ ಖುಷಿ ಹೆಚ್ಚು ದಿನವಿರಲಿಲ್ಲ. ಕ್ಯಾಂಟೀನ್ನಲ್ಲಿ ಗೆಳೆಯರೊಂದಿಗೆ ಊಟ ಮಾಡುತ್ತಿರುವಾಗ ರೀಟಾ, ವರುಣ್ ಸರ್ ಕಾಲೇಜಿಗೆ ಬರದೆ 2 ವಾರ ಆಗ್ತಾ ಬಂತು ಅಲ್ವಾ ಎಂದು ಶೋಭಾ ಕೇಳಿದಾಗ ಹೌದೆಂದು ತಲೆಯಾಡಿಸಿದಳು. ಹೇಳೋದು ಮರ್ತೆ, ಲಾಸ್ಟ್ ವೀಕ್ ವರುಣ್ ಸರ್ ಕಾರ್ ಆಕ್ಸಿಡೆಂಟ್ ಆಗಿ ಲೆಗ್ ಫ್ರ್ಯಾಕ್ಚರ್ ಆಗಿದೆಯಂತೆ. ಇನ್ಮುಂದೆ ಅವರು ಕಾಲೇಜಿಗೆ ಬರೋದು ಡೌಟ್ ಅನಿಸುತ್ತೆ ಅಂದ ಸುಚೇತ್ ಮಾತಿಗೆ ಗೆಳೆಯರಿಬ್ಬರು ಆಘಾತದಲ್ಲಿದ್ದರೆ ಸಾಹಿತ್ಯಳಿಗೆ ಕ್ಷಣ ಆ ವಿಷಯ ಕೇಳಿ ಗಾಬರಿಯಾದರೂ ಮರುಕ್ಷಣ ತನ್ನ ನೆಮ್ಮದಿ ಕೆಡಿಸಿದವನಿಗೆ ಸರಿಯಾಗಿ ಆಗಿದೆ ಎಂದುಕೊಂಡು ಸುಮ್ಮನಾಗಿದ್ದಳು. ಅಂದು ಶನಿವಾರ. ಪ್ರಾಕ್ಟಿಕಲ್ ಬಿಟ್ಟರೆ ಬೇರೇನೂ ಕ್ಲಾಸ್ ಇರಲಿಲ್ಲ. ಗೆಳೆಯರು ಹೊರಗಡೆ ಹೋಗುವ ಪ್ಲಾನ್ ಮಾಡಿದ್ದರಿಂದ ಸಾಹಿತ್ಯ ಒಪ್ಪಿದಳು. ಮಧ್ಯಾಹ್ನ ಕ್ಯಾಂಟೀನ್ನಲ್ಲಿ ಊಟ ಮಾಡಿದವಳ ಮೊಬೈಲಿಗೆ ಹೊಸ ನಂಬರಿನಿಂದ ಬಂದ ಮೆಸೇಜ್ ಹಾಗೂ ಫೋಟೋ ನೋಡಿದವಳಿಗೆ ಗಾಬರಿಯಾದರೂ ಆ ಮೆಸೇಜ್ ಓದಿದವಳ ಪಿತ್ತ ನೆತ್ತಿಗೇರಿತ್ತು. ನಿನ್ನಿಂದಾಗಿ ನನಗೆ ಯಾವ ಸ್ಥಿತಿ ಬಂದಿದೆ ನೋಡು ಸಾಯಿ. ನಿನ್ನ ಯೋಚನೆ ಮಾಡುತ್ತಲೇ ಡ್ರೈವ್ ಮಾಡುತ್ತಿದ್ದವನಿಗೆ ಈ ಆಕ್ಸಿಡೆಂಟ್ ಆಗಿದ್ದು. ಅಲ್ಲೇ ಸತ್ತು ಹೋಗಿದ್ದರೆ ಬೇಸರವಿರಲಿಲ್ಲ. ಆದರೆ ಈಗ ನಿನ್ನಿಂದಾಗಿ 1 ಕಾಲು ಕಳೆದುಕೊಂಡು ಹ್ಯಾಂಡಿಕ್ಯಾಪ್ ಆಗಿದ್ದೇನೆ. ಈಗ ನೀನು ಖುಷಿಯಲ್ಲಿ ಪಾರ್ಟಿ ಮಾಡು ಎನ್ನುವ ಮೆಸೇಜ್ ಜೊತೆ ಅಳುವ 10 ಫೋಟೋಗಳು ಇದ್ದವು. ಗೆಳೆಯರಲ್ಲಿ ತಾತನನ್ನ ಭೇಟಿಯಾಗುವ ಕಾರಣ ಕೊಟ್ಟು ಅಲ್ಲಿಂದ ಹೊರಟ ಸಾಹಿತ್ಯ ತನ್ನ ಜೀವನದಲ್ಲಿ ವರುಣ್ ಅಧ್ಯಾಯಕ್ಕೊಂದು ಅಂತ್ಯ ಬರೆಯುವುದರಲ್ಲಿದ್ದಳು. ಕಾಲಿಂಗ್ ಬೆಲ್ ಸದ್ದಿಗೆ ನಿಮಿಷದ ಬಳಿಕ ಬಾಗಿಲು ತೆರೆದ ವರುಣನಿಗೆ ಎದುರು ನಿಂತಿರುವ ಸಾಹಿತ್ಯಳನ್ನ ನೋಡಿ ಖುಷಿಯಾಗಿತ್ತು. ಅವನ ಮುಖ ನೋಡದೆ ಕಾಲಿನತ್ತ ದೃಷ್ಟಿ ಹರಿಸಿದರೆ ಚಿಕ್ಕ ಪ್ಲಾಸ್ಟರ್ ಒಂದು ಇತ್ತು ಬಿಟ್ಟರೆ ಬೇರೇನಿಲ್ಲ. ಅಸಲಿಗೆ ಅವನಿಗೆ ಆಕ್ಸಿಡೆಂಟ್ ಆಗಿಯೇ ಇರಲಿಲ್ಲ. ಬಾತ್ರೂಮಲ್ಲಿ ಸೋಪ್ ಮೇಲೆ ಕಾಲಿಟ್ಟು ಸ್ಲಿಪ್ ಆಗಿ ಬಲಗಾಲಿನ ಹೆಬ್ಬೆರಳು ಸ್ವಲ್ಪ ಫ್ರ್ಯಾಕ್ಚರ್ ಆಗಿತ್ತು ಅಷ್ಟೆ. ಅದಕ್ಕೆ ಪ್ಲಾಸ್ಟರ್ ಹಾಕಿದ ಡಾಕ್ಟರ್ 1 ವಾರ ಅವನಲ್ಲಿ ರೆಸ್ಟ್ ಮಾಡುವಂತೆ ಹೇಳಿದ್ದರು.
ಮನೆಯಲ್ಲಿಯೇ ಕೂತವನಿಗೆ ಸಾಹಿತ್ಯಳ ನಿರ್ಲಕ್ಷ್ಯ ನೆನಪಾದಾಗ ಕೋಪಗೊಂಡವನು ಅವಳಲ್ಲಿ ಹೇಗಾದರೂ ಮಾತನಾಡಲೇಬೇಕು, ಭೇಟಿಯಾಗಬೇಕು ಎಂದುಕೊಂಡವನಿಗೆ ಕಾಲನ್ನು ನೋಡಿದಾಗ ಉಪಾಯ ತಿಳಿದು ಕಾಲೇಜಿನ ತನ್ನ ಕೊಲೀಗ್ ಒಬ್ಬರಿಗೆ ಫೋನ್ ಮಾಡಿ ತನಗೆ ಆಕ್ಸಿಡೆಂಟ್ ಆಗಿದೆ ಎಂದು ಹೇಳಿದ್ದ. ತನ್ನ ಆಕ್ಸಿಡೆಂಟ್ ಸುದ್ದಿ ನಿಮಿಷದಲ್ಲೇ ಕಾಲೇಜ್ ಪೂರ್ತಿ ಹಬ್ಬಿರುತ್ತದೆ. ತನ್ನ ಬಗ್ಗೆ ತಿಳಿದ ಬಳಿಕ ಸಾಹಿತ್ಯ ತನಗೆ ಕಾಲ್ ಮಾಡಬಹುದು, ಭೇಟಿಯಾಗಲು ಬರಬಹುದು ಎನ್ನುವ ಊಹೆಯಲ್ಲಿಯೇ ಇದ್ದವನಿಗೆ ಒಂದು ದಿನ ಪೂರ್ತಿ ಕಾದರೂ ಅವಳಿಂದ ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ. ಅದಕ್ಕೆ ಅವಳ ಮೇಲಿನ ಕೋಪದಲ್ಲಿ ಬೇಕಂತಲೇ ಪೂರ್ತಿ ಕಾಲು ಬ್ಯಾಂಡೇಜ್ ಹಾಕಿರುವ ಫೋಟೋವನ್ನು ಗೂಗಲ್ನಿಂದ ಡೌನ್ಲೋಡ್ ಮಾಡಿ ತನ್ನ ಇನ್ನೊಂದು ನಂಬರಿಂದ ಅವಳಿಗೆ ಕಳುಹಿಸಿದ್ದ. ಅವಳ ನೋಟವನ್ನು ನೋಡಿ ಹುಗುಳು ನುಂಗಿದವನು ತಕ್ಷಣ ಅವಳನ್ನು ಒಳ ಬರುವಂತೆ ಹೇಳಿದಾಗ ಅವನಲ್ಲಿ ಎಲ್ಲ ವಿಷಯ ಕ್ಲಿಯರ್ ಮಾಡಿಕೊಂಡು ಹೋಗಬೇಕೆಂದು ಒಳ ಹೋದರೆ ವರುಣ್ ಡೋರ್ ಲಾಕ್ ಮಾಡಿದನು. ನಿಧಾನವಾಗಿ ನಡೆದು ಬಂದವನತ್ತ ಕೆಕ್ಕರಿಸಿ ನೋಡಿ, ಒಬ್ಬ ಲೆಕ್ಚರಾಗಿ ನಮಗೆ ಬೋಧನೆ ಮಾಡುವ ನೀವು ನೈತಿಕತೆ ಮರೆತು ಇಂತಹ ಕೀಳು ಮಟ್ಟಕ್ಕೆ ಇಳಿಯುತ್ತೀರಾ ಎನ್ನುವುದು ಗೊತ್ತಿರಲಿಲ್ಲ. ಶೇಮ್ ಆನ್ ಯು ಸರ್ ಎಂದವಳತ್ತ ನೋಡಿ ವ್ಯಂಗ್ಯವಾಗಿ ನಕ್ಕರೆ ಇನ್ನಷ್ಟು ಹುರಿದು ಹೋಗಿತ್ತವಳಿಗೆ. ಈಗೇನು ನಾನು ನಿಮ್ಮನ್ನು ಲವ್ ಮಾಡ್ತಿದ್ದೀನಿ ಅಂತ ಹೇಳಿ ನಿಮ್ಮ ಹಾಗೆ ಕಿಸ್ ಮಾಡಿ ನಿಮ್ಮ ಜೊತೆ ಬೆಡ್ ಶೇರ್ ಮಾಡಬೇಕು ಅಷ್ಟೇ ತಾನೇ ಎಂದವಳ ಕೆನ್ನೆಗೆ ಬಾರಿಸಿ ಮೈಂಡ್ ಯುವರ್ ವರ್ಡ್ಸ್ ಸಾಹಿತ್ಯ ಅಂತ ಹರಚಿದರೆ ಆದ ನೋವಿಗೆ ಅವಳ ಕಂಗಳು ತುಂಬಿದ್ದವು. ಯಾಕೆ ಹೊಡೆದ್ರಿ ಸರ್? ನಿಮಗೆ ಬೇಕಾಗಿರುವುದು ಇಂತಹ ಪ್ರೀತಿ ತಾನೇ? ಓಕೆ, ನಾನು ನಿಮ್ಮನ್ನು ಲವ್ ಮಾಡ್ತಿದ್ದೀನಿ. ಐ ಲವ್ ಯು ಸರ್ ಎಂದು ಬ್ಯಾಗ್ ಅಲ್ಲೇ ಸೋಫಾದ ಮೇಲೆ ಎಸೆದವಳು ಅವನತ್ತ ನಡೆದು ಅವನ ಮೊಗವನ್ನು ಬೊಗೆಸೆಯಲ್ಲಿ ಹಿಡಿದು ಅವನ ತುಟಿಗಳಿಗೆ ಗಾಢವಾಗಿ ಮುತ್ತಿಟ್ಟರೆ ಒಂದು ಕ್ಷಣ ಅವಳ ಸನಿಹಕ್ಕೆ ವರುಣ್ ಮೈ ಮರೆತು ಅವಳನ್ನು ನಯವಾಗಿ ಬಳಸಿ ಅವಳಿಗೆ ಸ್ಪಂದಿಸಿದರೆ ತಕ್ಷಣ ಸಾಹಿತ್ಯ ಅವನಿಂದ ದೂರ ಸರಿದಳು. ವಾಸ್ತವದ ಅರಿವಾದಾಗ ವರುಣ್ ಹಣೆ ನೀವಿಕೊಂಡರೆ ಸರ್ ಈಗ ಖುಷಿ ಆಯ್ತಾ ಎಂದವಳ ಕೈ ರಟ್ಟೆ ಹಿಡಿದು ಆರ್ ಯು ಮ್ಯಾಡ್? ಏನು ಹೇಳ್ತಾ ಇದ್ದೀಯ ಅನ್ನೋ ಪರಿಜ್ಞಾನ ಇದೆಯಾ ನಿಂಗೆ? ಈಗ ವಿಷಯಕ್ಕೆ ಬರ್ತೀನಿ. ನೀನು ಈ ಬಿಸ್ನೆಸ್ ಶುರು ಮಾಡಿದ್ದು ಯಾವಾಗಿನಿಂದ ಎಂದವನತ್ತ ಸಾಹಿತ್ಯ ಗೊಂದಲದಲ್ಲಿ ನೋಡಿದರೆ ಏನೂ ಗೊತ್ತಿಲ್ಲದವರ ಹಾಗೆ ಬಿಹೇವ್ ಮಾಡಬೇಡ. ನನಗೆ ನಿನ್ನ ಬಗ್ಗೆ ಎಲ್ಲ ಗೊತ್ತು. ಆ್ಯಕ್ಚುಲಿ ಈ ನಿಮ್ಮ ಬಿಸ್ನೆಸ್ಸಲ್ಲಿ ಒಂದು ಗ್ಯಾಂಗ್ ಇರುತ್ತೆ ಅಲ್ವಾ? ಬಟ್ ನೀನು ಒನ್ ಹ್ಯೂಮನ್ ಆರ್ಮಿ ಅನಿಸುತ್ತೆ. ಹೇಗೂ ಕರಾಟೆಯಲ್ಲಿ ಬ್ಲ್ಯಾಕ್ ಬೆಲ್ಟ್ ಅಲ್ವಾ? ಎಲ್ಲ ಒಬ್ಬಳೇ ಮ್ಯಾನೇಜ್ ಮಾಡ್ತೀಯ ಅಂತ ಏನೇನೋ ಬಡಬಡಿಸುತ್ತಿದ್ದವನನ್ನು ನೋಡಿ ಈ ಬಾರಿ ಕಣ್ಣೀರು ಒರೆಸಿ ಕೋಪಗೊಂಡವಳು ಏನು ಹೇಳೋಕೆ ಹೊರಟಿದ್ದೀಯಾ ಎಂದು ಏಕವಚನದಲ್ಲಿ ಕೇಳಿದಳು. ಅವನ ಮೇಲಿದ್ದ ಗೌರವ ಆಗಲೇ ನೆಲಕಚ್ಚಿತ್ತು. ಈ ಕಥೆಯು ಇನ್ನೂ ಮುಂದುವರಿಯುವುದು. ವಿಡಿಯೋ ಇಷ್ಟ ಆಗ್ತಾ ಇದೆ ಅಂತ ನಾನು ಭಾವಿಸ್ತೀನಿ. ವಿಡಿಯೋ ಇಷ್ಟ ಆದರೆ ನಿಮಗೆ ಗೊತ್ತಲ್ವಾ ವಿಡಿಯೋಗೆ ಒಂದು ಲೈಕ್ ಮಾಡಬೇಕು ಅಂತ, ಹಾಗೆ ಫ್ರೆಂಡ್ಸು ಮತ್ತು ಫ್ಯಾಮಿಲಿಗೂ ಕೂಡ ಶೇರ್ ಮಾಡಬೇಕು. ಹಾಗೆ ಕೊನೆಯಲ್ಲಿ ನಿಮ್ಮ ಅನಿಸಿಕೆಯನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿಕೊಡಬೇಕು. ಹಾಗೆಯೇ ಯಾರಾದರೂ ಹೊಸಬರು ಈಗ ವಿಡಿಯೋ ನೋಡ್ತಾ ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಬೇಕು. ವಿಡಿಯೋ ನೋಡ್ತಾ ನಿಮ್ಮ ಅನಿಸಿಕೆಯನ್ನು ನಮಗೆ ತಿಳಿಸ್ತಾ ಹಾಗೆ ವಿಡಿಯೋಗೆ ಲೈಕ್ ಮಾಡ್ತಾ ಇರೋರಿಗೆ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.